ಹಲೋ ಗೆಳೆಯರೆ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಚಿಕ್ಕದೊಂದು ಕತೆ ಇದೆ, ಅದನ್ನು ನೋಡೋಣ ಬನ್ನಿ. ಒಂದು ಅಡವಿಯಲ್ಲಿ ಒಂದು ನದಿ ಹರಿಯುತ್ತಿತ್ತು. ಆ ನದಿಯ ದಡದಲ್ಲಿ ಒಂದು ಮರವಿತ್ತು. ಆ ಮರದ ಮೇಲೆ ಒಂದು ಪಾರಿವಾಳವು ಕುಳಿತಿತ್ತು. ಆ ಪಾರಿವಾಳವು ನದಿಯಲ್ಲಿ ತೇಲುತ್ತಾ ಮುಳುಗುತ್ತಾ ಇದ್ದ ಇರುವೆಯನ್ನು ನೋಡಿತು. ಆ ಇರುವೆಯನ್ನು ಬದುಕಿಸಲೆಂದು ಪಾರಿವಾಳವು ಒಂದು ಎಲೆಯನ್ನು ನದಿಗೆ ಎಸೆಯಿತು. ಇರುವೆಯು ಎಲೆಯ ಮೇಲೆ ಕುಳಿತು ದಡ ಸೇರಿತು. ಇರುವೆಯು ಪಾರಿವಾಳದ ಉಪಕಾರವನ್ನು ಸ್ಮರಿಸಿತು. ಒಮ್ಮೆ ಒಬ್ಬ ಬೇಡನು ಪಾರಿವಾಳವನ್ನು ಕೊಲ್ಲಲು ಬಾಣದಿಂದ ಗುರಿಯಿಟ್ಟನು. ಇದನ್ನು ನೋಡಿದ ಇರುವೆಯು ಬೇಟೆಗಾರನ ಕಾಲನ್ನು ಕಚ್ಚಿತು. ಬೇಡನು ಇಟ್ಟ ಬಾಣದ ಗುರಿ ತಪ್ಪಿತು. ಪಾರಿವಾಳವು ಬದುಕಿತು. ಈ ರೀತಿ ಇರುವೆಯು ಪಾರಿವಾಳಕ್ಕೆ ಪ್ರತ್ಯುಪಕಾರ ಮಾಡಿತು.